ನಾವ್ ಹೇಳಿದ್ರಿ 200 ಯೂನಿಟ್ ವರೆಗೆ ಅಂತ. ಸಪೋಸ್ ಕೂತ್ಕೊಳ್ರಿ, ಕೂತ್ಕೊಳ್ಳಿ, ಉತ್ತರ ಹೇಳೋರಿಗೆ ಪ್ಲೀಸ್. ಯತ್ನಾಳ್ ದಯಮಾಡಿ ಕೂತ್ಕೊಳ್ಳಿ. ಅಶೋಕ್ ಕೂತ್ಕೊಳ್ರಿ, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ನಾ ಮಾತಾಡಿದ್ಮೇಲೆ ಕೂತ್ಕೊಳ್ರಿ, ನಾ ಮಾತಾಡಿದ್ಮೇಲೆ ಮಾತಾಡಿ ಪ್ಲೀಸ್. ಆಯ್ತು, ನಾ ಮಾತಾಡಿದ್ಮೇಲೆ ಮಾತಾಡ್ರಿ. ದಯಮಾಡಿ ಯತ್ನಾಳ್ ಅವರೇ ಕೂತ್ಕೊಳ್ಳಿ. ಸ್ವಲ್ಪ ನೀವು ಈ ಸಂಸದೀಯ ಪಟು ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಗೆ ಮಧ್ಯ ಎದುರ್ತಾರೆ, ಜಾಸ್ತಿ ಸಂಸದೀಯ ಪಟು ಆಗಲ್ಲ. ನನಗೆ ಗೊತ್ತಿದೆ ನೀವು ಒಬ್ರು ಆಕಾಂಕ್ಷಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ. ಕಾಂಪಿಟೇಷನ್ ಅದಕ್ಕೆ ಜಾಸ್ತಿ ಎದ್ಬಿಟ್ರೆ ನಾನು ಮಾಡ್ತೇನೆ ಅರ್ಥ ಏನಂದ್ರೆ ಹಂಗಾಗೋದಿಲ್ಲ. ಕೂತ್ಕೊಳ್ಳಿ, ಅವ್ರು ಯಾರನ್ನ ಮಾಡ್ಬೇಕು ಅವ್ರನ್ನೇ ಮಾಡ್ತಾರೆ. ನೀವು ಈ ತರ ಎಲ್ಲ ಮಧ್ಯ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಅಂತ ನೀವು ಅನ್ಕೊಂಡಿದ್ದೀರಿ. ಪಾಪ ಐ ಡೋಂಟ್ ನೋ, ನಿಮ್ಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ. ನೋಡ್ರಿ, ನೀವು ಯಾವಾಗ ಸಿದ್ದರಾಮಯ್ಯನವರೇ ಅವ್ರ ಅಪ್ಪನ ಆಣೆಗೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂದಿದ್ರು ಕುಮಾರಸ್ವಾಮಿ. ಯಾರ್ಯಾರ ಮಾಡ್ಲಿ, ಯಾಕೆ ಪದೇ ಪದೇ ಕಿಂಡಲ್ ಮಾಡ್ತೀರಿ ನಮ್ಮ ಲೀಡರ್? ಕಿಂಡಲ್ ಮಾಡ್ತಿಲ್ಲ, ಅವ್ರಿಗೆ ಕೂತ್ಕೋಬೇಕಲ್ಲ. ಸೋಮಶೇಖರ್ ಅವ್ರು ಕಿಂಡಲ್ ಮಾಡ್ತಾ ಇಲ್ಲ. ನನಗೆ ಅವ್ರು ಕಂಡ್ರೆ ಬಹಳ ಪ್ರೀತಿ. ನಾ ಆಗುದಿಲ್ಲ ಯಾಕಂತಂದ್ರೆ ಅವ್ರು ಬಿಜೆಪಿನೇ ಬೋಯ್ತಾರೆ ಪಾಪ. 100% ಆಗ್ತದೆ. ಅದರಿಂದ ಪ್ರೀತಿ ನನಗೆ ಒಳ್ಳೇದಿದೆ ಸರ್. ಹಿಂದೆ ಕುಮಾರಸ್ವಾಮಿ ಅವರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ, ಅವ್ರು ಆಗ್ಬಿಟ್ಟು ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕರು ಆಗಲ್ಲ ಅಂದ್ರೆ. ಮಿಸ್ಟರ್ ಕೂತ್ಕೊಳ್ಳಿ, ನೀವಂತೂ ಆಸ್ಪಿರೆಂಟ್ ಅಲ್ಲ. ಮಿಸ್ಟರ್ ಜ್ಞಾನೇಂದ್ರ, ನೀವಂತೂ ಆಸ್ಪಿರೆಂಟ್ ಅಲ್ಲ. ಅರಗ ಇವರು ಆಸ್ಪಿರೆಂಟ್ ಇದ್ದಾರೆ. ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳೇ ಈಗ ಅಶ್ವಥ್ ನಾರಾಯಣ ಆಸ್ಪಿರೆಂಟ್ ಇದ್ದಾರೆ. ಮುಖ್ಯಮಂತ್ರಿಗಳೇ ಇಲ್ವಾ ಸರ್? ಇಲ್ಲಿ ನಿನ್ನ ಹೆಸರು ಇದೆ ಸರ್. ಇಲ್ಲಿ ಸರ್ ಈಗ ಅಧ್ಯಕ್ಷರೇ ಅಶೋಕ್ ಹೆಸರು ವಿಷಯ ಇದೆ ಇಲ್ವಾ? ಏನು ಬೆಂಕಿ ಹಚ್ಚಿದ್ರು ಬೆಂಕಿ ಹತ್ತೋದಿಲ್ಲ. ಆಯ್ತು, ಕೂತ್ಕೊಳ್ಳಿ. ನಿಮ್ಗಂತೂ ಮಾಡಲ್ಲ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಆಯ್ತು, ನೀವು ಪಾಪ ಎಷ್ಟೇ ಎದ್ದು ನಿಂತ್ಕೊಂಡ್ರು ಕೂಡ, ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ನು ಮಾಡಲ್ಲ. ದಟ್ ಈಸ್ ವೆರಿ ವೆರಿ ಸರ್ಟನ್. ಆಯ್ತು, ಕೂತ್ಕೊಳ್ಳಿ, ಮಾತಾಡಿ. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಆಗೈತಿ, ಗೊತ್ತಾಯ್ತು. ನಿಮ್ಮ ಅಡ್ಜಸ್ಟ್ಮೆಂಟ್ ಯಾರು ಜೋಡೋಣ ಏನಪ್ಪ? ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರು ಜೋಡೋಣ ಅಡ್ಜಸ್ಟ್ಮೆಂಟ್ ಆಗಿ. ಕೂತ್ಕೊಳ್ಳಿ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ. ಒಬ್ಬರ ಜೊತೆಲೂ ಕೂತ್ರೆ ಇಲ್ಲಿ ಕೆಲವರು ಮಿನಿಸ್ಟ್ರಿಗಳಿದ್ದಾರೆ. ಚೀಫ್ ಮಿನಿಸ್ಟರ್ಗೆ ಮನೆಗೆ ಯಾವತ್ತಾರು ಹೋಗಿದ್ದನ್ನ ಹೇಳಿ ನೋಡೋಣ. ನಾನು ವಿರೋಧ ಪಕ್ಷದಲ್ಲಿರುವಾಗ ಈಗಿರ್ಬೋದು ಅಥವಾ ಇನ್ಯಾವನಾರು ಯಾವನಾರು ಮಿನಿಸ್ಟ್ರಿಗಳಿಗೆ ಮಾತಾಡಿದ್ದೀನ? ಮನೆಯೊಳಗೆ ಯಾಕೆ ಹೋಗ್ಬೇಕು? ನನಗೆ ಅದು ಅಭ್ಯಾಸನೇ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ನೀವೇನು ಸುಮ್ಮನೆ ಗೊತ್ತಿಲ್ಲ ಏನೋ ಮಾತಾಡಕ್ ಹೋಗ್ತೀನಿ. ಬೇರೆ ಪಾರ್ಟಿ ಅವ್ರ ಬಗ್ಗೆ ನಿಮ್ಗೆ ಭರೋಸೆ ನೀವು ಪಾಪ ನೋಡಿ ಯತ್ನಾಳ್ ಅವರೇ, ನಿಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ, 2ನೇ ಸಾರಿ ಅಲ್ಲ MLA ಆಯ್ತಾ ಇರೋದು? 3ನೇ ಸಾರಿನಾ? ಅದಾಯ್ತಪ್ಪ, ಇಲ್ಲಿ ಬಂದಿರೋದು 2ನೇ ಸಾರಿ ಅಲ್ವೇನ್ರಿ? 3 ಸಾರಿ ಬಂದಿದ್ದೀರಿ. ಬಹಳ ಸಂತೋಷ. ನಾನು 83ರಿಂದ ಇಲ್ಲಿದ್ದೀನಿ. ನನ್ನ ಜೊತೆ ಇರೋರು ಯಡಿಯೂರಪ್ಪನವ್ರು ಬಂದಿದ್ರು. ಇಲ್ಲಿ ಇನ್ಯಾರು ಇದ್ದಾಗಿಲ್ಲ ಅನ್ನೋ ಕಾಣಿಸ್. BR ಪಾಟೀಲ್ ಒಬ್ಬ ಇದ್ದಾನೆ, ಇನ್ನು ಬಾಕಿಯವ್ರು ಯಾರು ಇಲ್ಲ. ಗೊತ್ತಾಯ್ತಾ? ನಾನು ದೇಶಪಾಂಡೆ ಅವರು ನಾನು ಒಟ್ಟಿಗೆ ಬಂದದ್ದು, ಯಡಿಯೂರಪ್ಪನವರು ನಾವು ಒಟ್ಟಿಗೆ ಬಂದದ್ದು, ನಾನು BR ಪಾಟೀಲ್ ಒಟ್ಟಿಗೆ ಬಂದದ್ದು. ಅವತ್ತಿನಿಂದ ಇವತ್ತಿನವರೆಗೆ ವಿರೋಧ ಪಕ್ಷದವ್ರ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು.
ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡಿಲ್ಲ. ಮನೆ ಅಧ್ಯಕ್ಷರೇ, ಅದರಿಂದ ಈಗ ಕುಮಾರಸ್ವಾಮಿ ಅವರು ಇನ್ನು 199 ಯೂನಿಟ್ ಉಪಯೋಗಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವರೇಜ್. ಅವ್ರಿಗೆ 190 ಯೂನಿಟ್ಗೆ ಫ್ರೀಯಾಗಿ ಕೊಡ್ತೀವಿ ನಾವು. 180 ಯೂನಿಟ್ ಯಾರು ಬಳಸ್ತಾರೆ ಅವ್ರಿಗೆ 180 ಯೂನಿಟ್ ಕೊಡ್ತೀವಿ ಫ್ರೀಯಾಗಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ರಿಲಿಜಿಯನ್, ಸೆಕ್ಸ್ ಕೊಡ್ತೀವಿ ಎಲ್ರಿಗೂ. ನೀವು ಈ ಸರಾಸರಿ ಹಾಗಾದ್ರೆ ನೀವು ಅವರು 70 ಕೇಳಿ ಸ್ವಲ್ಪ ಕೂತ್ಕೊಳ್ರಿ, ಕೂತ್ಕೊಳ್ಳಿ ಸ್ವಲ್ಪ ಪ್ಲೀಸ್. ಪ್ರಣಾಳಿಕೆ ನೀವು 80 ಯೂನಿಟ್ 80 ಯೂನಿಟ್ ಖರ್ಚು ಮಾಡ್ತಾ ಇದ್ದೀರಿ ಆವರೇಜ್. ನೀವು 120 ಯೂನಿಟ್ ಯಾಕೆ ನಿಮಗೆ ಕೊಡಬೇಕು? ಆರ್ ಯು ಎಂಟೈಟಲ್ಡ್ ಟು ಇಟ್? 15 ಲಕ್ಷ ಕೊಡ್ತಿದ್ರು. ಆರ್ ಯು ಎಂಟೈಟಲ್ಡ್ ಟು ಇಟ್? ಯಾರು ಕನ್ಸೂಮ್ ಮಾಡ್ತೀರಿ ನೀವು? ಅದು ಅವರು ಆವರೇಜ್ ಇದೆ. ಇವ್ರು ಹೇಳಿದ್ರಲ್ಲ 10% ಅದೇ 60% ಸಾಹೇಬ್ರು ಹೇಳ್ದಂಗೆ ಖರ್ಚು ಮಾಡ್ತಾ ಇರೋರು ಅಧ್ಯಕ್ಷರೇ 200 ಯೂನಿಟ್ ಕೊಟ್ಟೈತೀರಾ? ನಾವು ಯಾರು ಖರ್ಚು ಮಾಡ್ತಾರೆ ಅದು 1 ವರ್ಷ ಅವರೇಜ್ ತಗೊಂಡು ಅದ್ರ ಮೇಲೆ 10% ಕೊಡ್ತೀವಿ. 200 ಯೂನಿಟ್ ಖರ್ಚು ಮಾಡ್ತಾ ಇದ್ರೆ 200 ಯೂನಿಟ್ ಫ್ರೀಯಾಗಿ ಕೊಡ್ತೀವಿ. ಸಿದ್ದು ಸೌದಿ ಜನ ಒಪ್ಕೊಂಡು ಎಲ್ಲ ಸ್ವಾಗತ ಮಾಡಿದ್ದಾರೆ ಬಿಡ್ರಿ. ಅದು ಯಾಕ್ರಿ ಒದ್ದಾಡ್ತೀರಾ? ಎಲ್ಲ ತೀರ್ಮಾನ ಮಾಡೈತೆ ಬಿಡ್ರಿ. ನೀವು ಎಷ್ಟು 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡಬಾರ್ದು, ದಿವಾಳಿ ಆಗ್ತದೆ ಅಂತ ಹೇಳಿದವರು ನೀವು. 60 ಯೂನಿಟ್ ಇವರು ನಾವು ಅನೌನ್ಸ್ ಮಾಡಿದಾಗ ಇವರು ಸ್ವಾಗತ ಮಾಡಿದಾರ? ಸ್ವಾಗತ ಯಾವುದು ವಿರೋಧ ಮಾಡಿದವರು ಹೇಳಿದ್ದೇನು ರಾಜ್ಯ ದಿವಾಳಿ ಆಗ್ತದೆ ಅಂತ ಹೇಳಿದವರು ಗ್ಯಾರಂಟಿ ಕೊಟ್ಟರೆ ಅಂತ ಹೇಳಿದವರು ಮಾತಾಡಿದ್ದಾರೆ. ಶಿವಲಿಂಗೌಡ್ರೆ ಸ್ವಾಗತ ಮಾಡಿದಾರ. ನಮ್ಮ ಸರ್ಕಾರ ಜನಹಿತವಾಗಿ ಏನು ಜಾರಿ ಮಾಡಬೇಕಾಗಿಲ್ಲ. ಶಿವಲಿಂಗೌಡ್ರೆ ಅವ್ರಿಗೆ ಎಲ್ಲ ನೀವು ಹೇಳುವಂತ ಎಲ್ಲಾ ವಿಚಾರಗಳು ಅವರಿಗೆಲ್ಲ ವಿಚಾರ ಗೊತ್ತಿದೆ. ಯಾಕಾಗಿ ಮೇನ್ ಕೂಡ ಆದ್ರೂ ಪ್ರತಿಭಟನೆ ಮಾಡಿದವ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದು ಮಾಡೋದು. ಅದಕ್ಕೆ ಶಿವಲಿಂಗೌಡ್ರೆ